ಒಬ್ಬ ಮಗ ಆಗಿ ಅಮ್ಮನ ನೋವಿನ ಮುಖವನ್ನು ಕೂಡ ನೋಡಿದ್ದೀರಾ, ನಗುವಿನ ಮುಖವನ್ನು ಕೂಡ ನೋಡಿದ್ದೀರಾ. ಇದನ್ನ ಹೊರತುಪಡಿಸಿ ಕೋಪದ ಮುಖ ಯಾವ ಥರ ನೋಡಿದ್ದೀರಾ? ಅಯ್ಯೋ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡೋದು ಅವ್ರಿಗೆ. ಒಂದೇ ಒಂದು ಮಾತು ನನಗೆ ಹೇಳೋರು, ಹಿಡ್ಕೊಂಬಿಟ್ಟು ನೋಡೋ, ನೀನು ಕೆಟ್ಟವನು ಅಂದಿದ್ದ ದಿವಸ ನಿನಗೂ ವಿಷ ಕೊಟ್ಟು ನಾನು ವಿಷ ತಗೊಂಡು ಸತ್ತೋಗ್ಬಿಡ್ತೀನಿ ಹೇಳಿದರು. ಬಿಡಲ್ಲ ನಿನ್ನ ಅಂತಂತ ಹೇಳ್ಬಿಟ್ಟು. ಸೊ ಅವರ ಒಂದು ಪೊಸೆಸಿವ್ನೆಸ್ಸು ನಮ್ಮ ರೂಪದ ಮೇಲಿಲ್ಲ, ಯಾವುದ್ರ ಮೇಲೂ ಇಲ್ಲ. ನಮ್ಮ ನಡಿಗೆ, ವ್ಯಕ್ತಿತ್ವ, ಮನುಷ್ಯ ನೀನು ಏನು ಅನ್ನುವಂಥದ್ದು ಅವರಿಗೆ ಭಾರಿ ಮುಖ್ಯವಾಗಿತ್ತು. ನಾನೇನು ಅನ್ನುವಂಥದ್ದು ಅವ್ರಿಗೆ ಭಾರಿ ಮುಖ್ಯವಾಗಿತ್ತು. ಈಗಲೂ ಮೊನ್ನೆ ಉಪಮುಖ್ಯಮಂತ್ರಿಗಳು ಮಾತಾಡಿದಾಗ ಹೇಳೋದನ್ನೇ ಹೇಳಿದ್ರು, ತಾನು ಕಷ್ಟ ತಗೊಂಡ್ರು ಕೂಡ ಇನ್ನೊಬ್ರಿಗೆ ಕಷ್ಟ ಕೊಟ್ಟಿಲ್ಲ ಅಮ್ಮವರು. ಸತ್ತು ಬದುಕ್ತಾಗೆ ಇದ್ದಾರೆ ಅದಕ್ಕೆ ಉದಾಹರಣೆನೇ ಡಾಕ್ಟರ್ ಎಂ ಲೀಲಾವತಿ ಅವರು ಅಂತವ್ರು ಹೇಳಿದ್ರು. ಹಾಗಾಗಿ ಅದು ನಿಜ, ಅದು ಸತ್ಯ. ಅವ್ರು ಹಾಗೆ ಬದುಕಕ್ಕೆ ಇಷ್ಟಪಡೋರು ಅಂತ ಹೇಳು. ಯಾರೇ ಹೊರಗಡೆ ಬಂದ್ರು ಕೂಡ ನೋವು ಕಾಣಿಸ್ತಿರಲಿಲ್ಲ, ನಗು ಮುಖ. ಹೌದು. ಆದ್ರೆ ದೂರದಲ್ಲಿ ನಿಂತು ನೋಡ್ತಾ ಇದ್ದಂತ ಪುತ್ರ ವಿನೋದ್ ರಾಜ್ ಮಾತ್ರ ಅಮ್ಮ ನೋಡಿ ಹೇಗ್ ನಗ್ತಿದ್ಯಾ, ಒಳಗಡೆ ಎಷ್ಟು ನೋವಿಟ್ಟು, ಅಯ್ಯೋ ದೇವ್ರೆ ಅಂದ್ಕೊಂಡಿದ್ದೆ ಎಷ್ಟು ಸರಿ. ಅಯ್ಯೋ ಎಷ್ಟು ಸರಿನಪ್ಪ ಸ್ವಾಮಿ, ಎಷ್ಟೋ ಸರಿ ಪಾಪ. ಅವರು ಹಾಗೆಲ್ಲ ಆದರೂ ನಗ್ನಗ್ತಾ ಮಾತಾಡ್ತಾಯಿದ್ರು. ಆಮೇಲೆ ನನ್ನ ಕಣ್ಣಿಗೆ ಸೈಗೆ ಮಾಡೋರು, ಇದಕ್ಕೆ ಮೇಲೆ ನನ್ನ ಕೆಲವು ಆಗಲ್ಲ ಕಣೋ, ಸಾಕಾಗೋಯ್ತು ಅಂತ ಹೇಳ್ಬಿಟ್ಟು ಹೇಳೋರು. ಎಲ್ಲಕ್ಕೊಂದು ಇತಿಮಿತಿ ಇದೆಯಲ್ಲ. ಅಮ್ಮ ಬರೀ ಇಷ್ಟು ಮಾತ್ರ ಅಲ್ಲ, ಅವ್ರ ಪ್ರಾಣಿ ಪ್ರಿಯರು. ಶುರು ಆಯ್ತು ಅಮ್ಮ ಅಂತ ಸೌಂಡ್. ಅಯ್ಯೋ ಅವರು ಅದ್ರ ಜೊತೆಲಿ ಕಳೀತಾ ಅದರಂತ ಆಟ ಆಡಿಸ್ತಾ ತನ್ನ ನೋವೆಲ್ಲ ಮರ್ತ್ಬಿಡೋರು. ಎಲ್ಲ ಫೋಟೋಗಳು, ಅಳಿಲು, ಬೆಕ್ಕು, ಪೊಮೇರಿಯನ್ ನಾಯಿ ಇದೆ, ಲ್ಯಾಬ್ರಡಾಲ್ ನಾಯಿ ಇದೆ. ಹೌದು. ಇನ್ನೊಬ್ಬ ಜಾನಿ ಅಂತ ಇದ್ದ, ಅವನ ಫೋಟೋ ಬೇರೆ ಇದರಲ್ಲಿದೆ ನನ್ನ ವಿಜುವಲ್. ಅದು ಅವನು ಸರಿಯಾದ ನಾಯಿ. ಅವನು ರಾಟ್ವೆಲ್ಲರು ಮತ್ತೆ ಡೋಬರ್ಮನ್ ಕ್ರಾಸ್. ತುಂಬ ಫೆರೋಷಿಯಸ್. ಅವನಿಗೆ ಅಷ್ಟು ಪ್ರೀತಿ ಅಮ್ಮನ ಮೇಲೆ. 2 ಕಾಲಲ್ಲಿ ಹೀಗೆ ಹಿಡ್ಕೊಂಡ್ಬಿಟ್ಟು ಕೆನ್ನೆಗೆ ಬಿಟ್ಬಿಡೋಣ. ಅಂದಮೇಲೆ ಮನುಷ್ಯನಲ್ಲಿ ಮುಗ್ಧತೆ ಎಷ್ಟಿದೆ, ಆ ಮುಗ್ಧತೆನೇ ಪ್ರಾಣಿನೇ ಪ್ರೀತಿಸ್ತಾರೆ.